ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ತುಂಬ ದಿನಗಳ ನಂತರ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟೇ, ನಮ್ಮದು 10ಕ್ಕೆ ತಂಬಿಲ ಇತ್ತು. ಹಾಗೆ ನೆಂಟರೆಲ್ಲ ಬಂದಿದ್ರಲ್ಲ, ಹಾಗೆ ವ್ಲಾಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಕೆಲವು ನೆಂಟರು ತಂಬಿಲ ಮುಗಿದು ಹೋದರು. ಆದರೆ ನನ್ನ ಅಪ್ಪನ ತಂಗಿ ಫ್ಯಾಮಿಲಿ ಕೆಲವರು ಇದ್ದರು. ನಿನ್ನೆ ಡೇಟ್ ಬಂದುಬಿಟ್ಟು 15ಕ್ಕೆ ಎಲ್ಲರೂ ಹೋದರು. ಅಂದರೆ 14ಕ್ಕೆ ಸಂಕ್ರಮಣ ಇತ್ತಲ್ಲ, ಮತ್ತು ಅದರ ಮರುದಿವಸ ವಿಷು ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗುವ ಅಂತ ಅವರು ನಿಂತಿದ್ದರು. ಹಾಗೆ ನಿನ್ನೆ ವಿಷುದೆಲ್ಲ ಗಮ್ಮತ್ತು ಮುಗಿದು ನಿನ್ನೆ ಎಲ್ಲರೂ ಹೋದರು. ಹಾಗೆ ಇವತ್ತು ತುಂಬ ಬೋರ್ ಅನ್ನಿಸ್ತಾ ಇದೆ. ಅಂದರೆ ನೆಂಟರೆಲ್ಲ ಹೋದರು, ಯಾರು ಸಹ ಇಲ್ಲ ಇವಾಗ. ಹಾಗೆ ತುಂಬ ಬೋರ್ ಆಗ್ತಾ ಇದೆ. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ಇಡ್ಲಿ. ನಿನ್ನೆ ವಿಷು ಅಲ್ಲ, ಹಾಗೆ ನಾವು ಇಡ್ಲಿ ಮಾಡಿದ್ವಿ. ಅದೇ ಇತ್ತು. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ ಗೈಸ್, ಎಲ್ಲ ಬೆಡ್ಶೀಟನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೇವೆ. ಇದೆಲ್ಲ ಮೊನ್ನೆ ನೆಂಟರಿಗೆ ಕೊಟ್ಟದ್ದು. ಇನ್ನು ನಮ್ಮದು ಬೇರೆನಿದೆ ವಾಶ್ ಮಾಡಲಿಕ್ಕೆ, ಇನ್ನೂ ತುಂಬ ಇದೆ ಕೆಲಸ. ಗೈಸ್, ಇಲ್ಲಿ ನೋಡಿ ಮೆಣಸಿನಕಾಯಿ ಆಗಿದೆ. ಆದರೆ ತುಂಬ ಗಿಡಗಳೆಲ್ಲ ಸತ್ತೋಗಿದೆ. ಅಂದರೆ ಇಲ್ಲಿ ತುಂಬ ನೆರಳು, ಹಾಗೆ ಸ್ವಲ್ಪ ಬಿಸಿಲು ಬೇಕಲ್ಲ, ಇಲ್ಲಿ ನೆರಳು. ಇಲ್ಲಿ ನೋಡಿ ಗೈಸ್, ಇದರಲ್ಲಿ ಪಿಂಕ್ ಹೂ ಆಗಿದೆ. ಇದು ನಾನು ಅವತ್ತು ಕೇಳಿಂಜಿ ಜಾತ್ರೆಗೆ ಹೋಗಿದ್ದೆಲ್ಲ. ಹಾಗೆ ಅಪ್ಪನ ತಂಗಿ ಮನೆಗೆ ಹೋಗಿದ್ದೆ. ಅಲ್ಲಿಂದ ಬರುವಾಗ ತಂದದ್ದು ಆ ಗಿಡ. ಇಲ್ಲಿ ನೋಡಿ ಬೆಂಡೆಕಾಯಿ ಆಗಿದೆ ಇದರಲ್ಲಿ. ಗೈಸ್, ಇವಾಗ ನನಗೊಮ್ಮೆ ಬ್ಯಾಂಕಿಗೆ ಹೋಗ್ಲಿಕ್ಕಿದೆ. ಹಾಗೆ ನಾನು ಮತ್ತೆ ಅಮ್ಮ ಹೋಗೋದು. ಹಾಗೆ ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ತುಂಬ ಸೆಕೆ ಇದೆ ಗೈಸ್. ಹಾಗೆ ಈ ಕೂದಲನ್ನು ಬಿಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನನಗೆ ಸೆಕೆ ಇದ್ದರೂ ಇಲ್ಲಾಂದ್ರೂ ನಾನು ಹೆಚ್ಚಾಗಿ ಕಟ್ಟೋದು ಹೀಗೇನೆ. ಒಂದು ಸಾರಿ ಬಿಡ್ತೀನಿ, ಮತ್ತು ಎಲ್ಲಿಗಾದ್ರೂ ಫಂಕ್ಷನಿಗೆ ಹೋಗಿ ಬರುವಾಗ ಸಹ ಅಷ್ಟೇ. ಮತ್ತು ಅದನ್ನು ಸೂಡಿ ಹಾಕ್ಕೊಂಡು ಸೀದಾ ಹಾಗೆಯೇ ಬರ್ತೀನಿ. ಗೈಸ್, ಫೈನಲಿ ರೆಡಿಯಾಗಿ ಆಯಿತು. ಅಮ್ಮಲ್ಲಿ ಒಳಗಿದ್ದಾರೆ. ಗೈಸ್, ಫೈನಲಿ ನಮ್ಮಮ್ಮ ರೆಡಿಯಾಗಿ ಬಂದರು. ನಾನು ಮೊನ್ನೆ ಈ ಸಾರಿಯಲ್ಲಿ ರೀಲ್ಸ್ ಮಾಡಿದ್ದೆ. ಗೈಸ್, ಇವಾಗ ನಾವು ಹೋಗ್ತಾ ಇದ್ದೇವೆ. ಹೆವಿ ಬಿಸಿಲಿದೆ. ಇವತ್ತಿನ ವಿಡಿಯೋ ಕ್ಲಾರಿಟಿ ಇರಲಿಕ್ಕಿಲ್ಲ. ಇದು ನನ್ನ ಮೊಬೈಲಲ್ಲಿ ನಾನು ಶೂಟ್ ಮಾಡ್ತಿರೋದು. ಬ್ರದರ್ ಕೆಲಸಕ್ಕೆ ಹೋಗಿದ್ದಾನೆ ಹಾಗೆ.
ಗೈಸ್, ಈ ಸಾರಿಯನ್ನು ನೀವು ನೋಡಿರ್ಬೋದು. ಸೊ ನನ್ನ ಹಿಂದಿನ ವ್ಲಾಗಲ್ಲಿ ಇದು ವಿಟ್ಲ ಜಾತ್ರೆ ಟೈಮಲ್ಲಿ ನನ್ನ ಅಣ್ಣನ ವೈಫ್ ಅಮ್ಮನಿಗೆ ಕೊಡಿಸಿದ ಸಾರಿ ಇದು. ಅವತ್ತು ನಾನು ಹೇಳಿದೆ ಇದರಲ್ಲಿ ಬ್ಲೌಸ್ ಪೀಸ್ ಇದೆ ಇಲ್ವಾ ಅಂತ ಗೊತ್ತಿಲ್ಲ ಅಂತ. ಬಟ್ ಇದರಲ್ಲಿ ಬ್ಲೌಸ್ ಪೀಸ್ ಇರಲಿಲ್ಲ, ಅದಕ್ಕೆ ನಾನು ಸಪ್ರೇಟ್ ಬ್ಲೌಸ್ ಪೀಸ್ ತೆಗೆದು ಹೊಲಿಸಿದ್ದು. ಬಟ್ ಸಾರಿ ಚೆನ್ನಾಗಿತ್ತು, ವೇರ್ ಮಾಡಲಿಕ್ಕೆಲ್ಲ ಒಳ್ಳೆ ಸೆಟ್ ನಿಲ್ಬೋದಂತ ನನಗೆ ಅನಿಸ್ತದೆ. ಇದುವೇ ನೋಡಿ, ಇದು ನಾನು ಬ್ಲೌಸ್ ಪೀಸ್ ಸಪ್ರೇಟ್ ತೆಗೆದು ಹೊಲಿಸಿದ್ದು. ಸೊ ಅಮ್ಮ ಅಷ್ಟೆಲ್ಲ ಡಿಸೈನ್ ಎಲ್ಲ ಇಡಲಿಕ್ಕೆ ಬಿಡಲ್ಲ, ಸೊ ಹಾಗೆ ಸಿಂಪಲ್ಲಾಗಿ ಹೊಲಿಸಿದ್ದು. ಈ ಥರ ಇದೆ ನೋಡಿ.